ಓಂ ಶಾಂತಿ. ಮುರಳಿಯ ದಿನಾಂಕ 9/3/2025. ಅವ್ಯಕ್ತ ಬಾಪ್ದಾದ ರಿವೈಸ್ ಮುರಳಿ 20/3/2004. इस वर्ष को विशेष जीवन मुक्त वर्ष के रूप में मनाओ. एकता और एकाग्रता से बाप की ಪ್ರತ್ಯಕ್ಷತಾ ಕರು. ಈ ವರ್ಷವನ್ನು ಜೀವನ ಮುಕ್ತ ವರ್ಷದ ರೂಪದಲ್ಲಿ ಆಚರಿಸಿರಿ. ಏಕತೆ ಮತ್ತು ಏಕಾಗ್ರತೆಯಿಂದ ತಂದೆಯ ಪ್ರತ್ಯಕ್ಷತೆ ಮಾಡಿರಿ. आज स्नेह के सागर चारों ओर के स्नेही बच्चों को देख रहे हैं. ಸ್ನೇಹ ಸಾಗರ ತಂದೆ ನಾಲ್ಕು ಕಡೆಯ ಸ್ನೇಹಿ ಮಕ್ಕಳನ್ನು ನೋಡ್ತಾ ಇದ್ದಾರೆ. बाप का भी बच्चों से दिल का अविनाशी स्नेह है और बच्चों का भी दिलाराम बाप से दिल का स्नेह है. यह परमात्मा स्नेह, दिल का स्नेह सिर्फ बाप और ब्राह्मण बच्चे ही जानते हैं. ತಂದೆಗೆ ಮಕ್ಕಳ ಮೇಲೆ ಹೃದಯದ ಅವಿನಾಶಿ ಪ್ರೀತಿ ಇದೆ. ಮಕ್ಕಳಿಗೂ ಹೃದಯ ರಾಮ ತಂದೆಯ ಮೇಲೆ ಹೃದಯದ ಪ್ರೀತಿ ಇದೆ. ಈ ಪರಮಾತ್ಮನ ಸ್ನೇಹ, ಹೃದಯದ ಸ್ನೇಹ ಕೇವಲ ತಂದೆ ಮತ್ತು ಬ್ರಾಹ್ಮಣ ಮಕ್ಕಳಿಗೆ ಮಾತ್ರ ಗೊತ್ತಿದೆ. ಪರಮಾತ್ಮ ಸ್ನೇಹಕ್ಕೆ ಪಾತ್ರ सिर्फ आप ब्राह्मण आत्माएं हो. भक्त आत्माएं परमात्मा प्यार के लिए प्यासी है, पुकारती है. ಪರಮಾತ್ಮನ ಪ್ರೀತಿಗೆ ಪಾತ್ರ ತಾವು ಬ್ರಾಹ್ಮಣ ಮಕ್ಕಳು ಮಾತ್ರ ಆಗಿದ್ದೀರಿ. ಭಕ್ತರು ಪರಮಾತ್ಮನ ಪ್ರೀತಿಗಾಗಿ ಕಾಯ್ತಾ ಇದ್ದಾರೆ, ಕರಿತಾ ಇದ್ದಾರೆ. आप भाग्यवान ब्राह्मण आत्माएं उस प्यार की प्राप्ति के पात्र हो. ಆದರೆ ತಾವು ಭಾಗ್ಯಶಾಲಿ ಬ್ರಾಹ್ಮಣ ಮಕ್ಕಳು ಆ ಪರಮಾತ್ಮನ ಪ್ರೀತಿಯನ್ನು ಪ್ರಾಪ್ತಿ ಮಾಡಿಕೊಂಡಿದ್ದೀರಿ, ಪ್ರಾಪ್ತಿಗೆ ಪಾತ್ರ ಆಗಿದ್ದೀರಿ. बाप दादा जानते हैं बच्चों का विशेष प्यार क्यों है. क्योंकि इस समय ही सर्व खजानों के मालिक द्वारा ಸರ್ವ ಖಜಾನೆ ಪ್ರಾಪ್ತ ಹೋತೆ. ಮಕ್ಕಳಿಗೆ ತಂದೆಯ ಮೇಲೆ ವಿಶೇಷವಾದ ಪ್ರೀತಿ ಯಾಕೆ ಇದೆ ಎಂದರೆ ಈ ಸಮಯದಲ್ಲಿ ಮಾತ್ರ ಸರ್ವ ಖಜಾನೆಗಳ ಮಾಲೀಕನಾದಂತಹ ಆ ತಂದೆಯಿಂದ ಮಕ್ಕಳಿಗೆ ಸರ್ವ ಖಜಾನೆಗಳ ಪ್ರಾಪ್ತಿಯಾಗ್ತದೆ. ಜೋ ಖಜಾನೆ ಸಿರ್ಫ ಅಬ್ ಕಾ ಏಕ ಜನ್ಮ ನಹಿ ಲೇಕಿನ್ ಅನೇಕ ಜನ್ಮೋं तक ಅವಿನಾಶಿ ಖಜಾನೆ ಆಪ್ಕೆ ಸಾಥ್ ಚಲ್ತೆ. ತಂದೆ ಕೊಡುವಂತಹ ಆ ಖಜಾನೆಗಳು ಕೇವಲ ಸಂಗಮ ಯುಗದಲ್ಲಿ ಮಾತ್ರ ಅಲ್ಲ, ಅನೇಕ ಜನ್ಮಗಳವರೆಗೆ ಅವಿನಾಶಿಯಾಗಿ ನಮ್ಮ ಜೊತೆಗೆ ಬರ್ತವೆ. ಆಪ್ ಸಭಿ ಬ್ರಾಹ್ಮಣ ಆತ್ಮಾಯೇ ದುನಿಯಾ ಕೆ ಮುವಾಫಿಕ್ ಹಾಥ್ ಖಾಲಿ ನಹಿ ಜಾಯೆಂಗೆ, ಸರ್ವ ಖಜಾನೆ ಸಾಥ रहेंगे. ತಾವು ಬ್ರಾಹ್ಮಣ ಮಕ್ಕಳು ಮಾತ್ರ ಖಾಲಿ ಕೈ ಹೋಗೋದಿಲ್ಲ, ಸರ್ವ ಖಜಾನೆಗಳಿಂದ ಸಂಪನ್ನ ಆಗಿ ಪರಮಧಾಮಕ್ಕೆ ಹೋಗ್ತೀರಿ. ಉಳಿದವರು ಖಾಲಿ ಕೈಯಿಂದ ಹೋಗ್ತಾರೆ. ऐसे अविनाशी खजानों की प्राप्ति का नशा रहता है. सभी बच्चों ने अविनाशी खजाने जमा किए हैं ना. ಇಂತಹ ಅವಿನಾಶಿ ಖಜಾನೆಯ ಪ್ರಾಪ್ತಿಯ ನಶೆ ಎಲ್ಲರಲ್ಲಿಯೂ ಇದೆಯೇ. ತಾವೆಲ್ಲ ಮಕ್ಕಳು ಈ ಅವಿನಾಶಿ ಖಜಾನೆಗಳನ್ನು ಜಮಾ ಮಾಡಿಕೊಂಡಿದ್ದೀರಿ. ಜಮಾ ಕಾ ನಶಾ ಜಮಾ ಕಿ ಖುಷಿ ಭಿ ಸದಾ ರಹತಿ ಹೈ. ಪ್ರಾಪ್ತಿ ಜಮಾ ಮಾಡಿಕೊಂಡಿರುವಂತಹ ಖುಷಿ ಮತ್ತು ಅದರ ನಶೆ ಸದಾ ಕಾಲಕ್ಕೂ ನಿಮ್ಮಲ್ಲಿ ಇರುತ್ತಾ.
हर एक के चेहरे पर खजानों के जमा की झलक नजर आती. ಪ್ರತಿಯೊಬ್ಬರ ಮುಖದ ಮೇಲೆ ಆ ಖಜಾನೆ ಜಮಾ ಆಗಿರುವ ಒಂದು ಹೊಳಪು ಕಾಣ್ತಾ ಇದೆ. जानते हो ना कौन से खजाने बाप द्वारा प्राप्त है. ತಂದೆಯಿಂದ ಯಾವ ಯಾವ ಖಜಾನೆಗಳು ಪ್ರಾಪ್ತಿಯಾಗಿವೆ ಅನ್ನೋದು ಗೊತ್ತಿದೆ ತಾನೆ. सबको खजाना अखूट देते, किसको थोड़ा किसको ज़्यादा नहीं देते. हर एक बच्चा अखूट अखंड अविनाशी खजानों के मालिक है. ಬಾಬಾ ಕೊಡುವಾಗ ಎಲ್ಲ ಮಕ್ಕಳಿಗೂ ಅಪಾರವಾದ ಖಜಾನೆಯನ್ನು, ಅಖಂಡ ಖಜಾನೆಯನ್ನು ಕೊಡ್ತಾರೆ. ಒಬ್ಬರಿಗೆ ಜಾಸ್ತಿ ಒಬ್ಬರಿಗೆ ಕಡಿಮೆ ಕೊಡೋದಿಲ್ಲ. बालक बनना अर्थात खजानों का मालिक बनना. हर एक बच्चा अखूट अखंड अविनाशी खजानों के मालिक है. ತಾವೆಲ್ಲ ಮಕ್ಕಳು ಅಖಂಡ ಅವಿನಾಶಿ ಖಜಾನೆಗಳಿಗೆ ಮಾಲೀಕಾಗಿದ್ದೀರಿ. ಆದರೆ ಖಜಾನೆಗಳಿಗೆ ಮಾಲೀಕಾಗಬೇಕಾದ್ರೆ ಮೊದಲು ನೀವು ತಂದೆಗೆ ಬಾಲಕ ಆಗಬೇಕು. ಬಾಲಕ ಆಗುವುದು ಅಂದ್ರೇ ಖಜಾನೆಗಳಿಗೆ ಮಾಲೀಕ ಆಗುವುದು. ಇಮರ್ಜ್ ಕರೋ ಕಿತನೆ ಖಜಾನೆ ಬಾಪ್ ದಾದಾನೆ ದಿಯೆ. ನೋಡ್ಕೊಳ್ಳಿ ಎಷ್ಟು ಖಜಾನೆಗಳನ್ನು ಬಾಬಾ ನಿಮಗೆ ಕೊಟ್ಟಿದ್ದಾರೆ. सबसे पहला खजाना है ज्ञान धन. तो सभी को ज्ञान धन मिला है ना. ಎಲ್ಲಕ್ಕಿಂತಲೂ ಬಾಬಾ ಕೊಟ್ಟಿರುವಂಥ ಮೊದಲನೇ ಖಜಾನೆ ಅಂದರೆ ಜ್ಞಾನ ಸಂಪತ್ತು, ಜ್ಞಾನಧನ. ಆ ಖಜಾನೆ ನಿಮಗೆ ಸಿಕ್ಕಿದೆ ತಾನೆ. ಯಾ ಥೋಡಾ ಜಮಾ ಹೇ ಥೋಡಾ ಚಲಾ ಗಯಾ ಹೇ. ಜ್ಞಾನಧನ ಸಂಪೂರ್ಣವಾಗಿ ಜಮಾ ಮಾಡಿಕೊಂಡಿದ್ದೀರಾ ಅಥವಾ ಅರ್ಧ ಜಮಾ ಮಾಡ್ಕೊಂಡಿದ್ದೀರಿ, ಅರ್ಧ ಹೋಗಿಬಿಟ್ಟಿದೆ. ಜ್ಞಾನಧನ್ ಅರ್ಥಾತ್ ಸಮझदार ಬನ್, ತ್ರಿಕಾಲದರ್ಶಿ ಬನ್, ಕರ್ಮ ಕರ್ನ. ಜ್ಞಾನಧನದಿಂದ ಸಂಪನ್ನ ಆಗುವುದು ಅಂದರೆ ತಿಳುವಳಿಕೆ ಉಳ್ಳವರಾಗಿ ತ್ರಿಕಾಲದರ್ಶಿಗಳಾಗಿ ಕರ್ಮ ಮಾಡುವುದು. ನಾಲೆಜ್ಫುಲ್ ಬನ್ನ, ಜ್ಞಾನಪೂರ್ಣ ಆಗುವುದು. फुल नॉलेज और तीनों कालों की नॉलेज को समझ ज्ञान धन को कार्य में लगाना. ಸಂಪೂರ್ಣ ಜ್ಞಾನವನ್ನು, ಮೂರು ಕಾಲದ ಜ್ಞಾನವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಆ ಜ್ಞಾನಧನವನ್ನು ಕಾರ್ಯದಲ್ಲಿ ಉಪಯೋಗಿಸಬೇಕು. इस ज्ञान के खजाने से प्रत्यक्ष जीवन में हर कार्य में यूज़ करने से विधि से सिद्धि मिलती. ಈ ಜ್ಞಾನ ಖಜಾನೆಯನ್ನು ಪ್ರತ್ಯಕ್ಷ ಜೀವನದಲ್ಲಿ ಪ್ರತಿಯೊಂದು ಕಾರ್ಯದಲ್ಲಿ ಉಪಯೋಗಿಸುತ್ತಾ ಹೋದರೆ ವಿಧಿಯಿಂದ ಸಿದ್ಧಿಯ ಪ್ರಾಪ್ತಿಯಾಗ್ತದೆ. जो कई बंधनों से मुक्ति और जीवन मुक्ति मिलती है. ಅನುಭವ ಕರ್ತೆ ಹೋನ. ಈ ಜ್ಞಾನದ ಖಜಾನೆಯಿಂದ ನಿಮಗೆ ಈ ಜೀವನದಲ್ಲಿಯೇ ಜೀವನ ಮುಕ್ತಿಯ ಪ್ರಾಪ್ತಿಯಾಗ್ತದೆ. ಅನೇಕ ಬಂಧನಗಳಿಂದ ಮುಕ್ತಿ ಸಿಗ್ತದೆ. ऐसे नहीं सतयुग में जीवन मुक्ति मिलेगी. अभी भी इस संगम के जीवन में अनेक हद के बंधनों से मुक्ति मिल जाती है. ಸತ್ಯಯುಗದಲ್ಲಿ ಮಾತ್ರ ಜೀವನ ಮುಕ್ತಿ ಅಲ್ಲ, ಸಂಗಮ ಯುಗದ ಈ ಜೀವನದಲ್ಲೂ ಕೂಡ ಜ್ಞಾನದ ಆಧಾರದಿಂದ ನೀವು ಬಂಧನದಿಂದ ಮುಕ್ತಿಯನ್ನು ಪಡ್ಕೋಬಹುದು. ಅನೇಕ ಹದ್ದಿನ ಬಂಧನಗಳಿಂದ ನೀವು ಇಲ್ಲಿಯೇ ಮುಕ್ತ ಆಗ್ತೀರಿ. ಜೀವನ ಬಂಧನ್ ಮುಕ್ತ ಬಂಜಾತಿ. ಸಂಗಮ ಯುಗದ ಜೀವನ ಜ್ಞಾನದ ಆಧಾರದಿಂದ ಬಂಧನ ಮುಕ್ತ ಜೀವನ ಆಗಿಬಿಡ್ತದೆ. जानते हो ना कितने बंधनों से फ्री हो गए, कितने प्रकार के हाय हाय से मुक्त हो गए. ಗೊತ್ತಿದೆ ತಾನೆ
ನೀವು ಸಂಗಮ ಯುಗದಲ್ಲಿ ಎಷ್ಟೊಂದು ಬಂಧನಗಳಿಂದ ಮುಕ್ತ ಆಗಿದ್ದೀರಿ. ಅಯ್ಯೋ ಅಯ್ಯೋ ಅನ್ನೋದರ ಬದಲಾಗಿ ವಾಹ್ ವಾಹ್, ಹಾಯ್ ಹಾಯ್ ಖತಮ್, ವಾಹ್ ವಾಹ್. ಅಯ್ಯೋ ಅಯ್ಯೋ ಅನ್ನೋದರ ಬದಲಾಗಿ ಈಗ ವಾಹ ವಾಹ ಎನ್ನುವ ಹಾಡನ್ನು ಹೇಳ್ತಿದ್ದೀರಿ. ಗೀತ ಗಾತೆ ರಹತೆ ಅಗರ್ ಕೋಯಿ ಭಿ ಬಾತ್ ಮೇ ಜರಾ ಭಿ ಮುಖ ಸೆ नहीं, संकल्प मात्र भी, स्वप्न मात्र भी, हाय हाय मन में आती है तो ಜೀವನ್ ಮುಕ್ತ ನಹಿ. ಸಂಗಮ ಯುಗದಲ್ಲಿ ಬಾಯಿಂದ ಮಾತ್ರ ಅಲ್ಲ, ಸಂಕಲ್ಪ ಮತ್ತು ಸ್ವಪ್ನದಲ್ಲಿಯೂ ಕೂಡ ಹಾಯ್ ಹಾಯ್ ಎನ್ನುವ ದುಃಖದ ಸಂಕಲ್ಪಗಳು ಬರಬಾರದು. ಮನಸ್ಸಿನಲ್ಲಿನೂ ಅಯ್ಯೋ ಅಯ್ಯೋ ಅಂತ ಅಂದ್ಕೊಂಡ್ರೆ ಅದು ಜೀವನ ಮುಕ್ತ ಸ್ಥಿತಿ ಅಲ್ಲ. ವಾಹ ವಾಹ ಐಸೆ ಹೈ ನಾ ಮಾತಾಯೇ, ಹಾಯ್ ಹಾಯ್ ತೋ नहीं करती, पांडव करते हैं, मुख से भले नहीं करो लेकिन मन में संकल्प मात्र भी अगर किसी भी बात में हाय है तो ಫ್ಲೈ नहीं. ಬಾಬಾ ಹೇಳ್ತಾರೆ, ಮಾತೇರು ಹಾಯ್ ಹಾಯ್ ಅಂತ ಬಹಳ ಹೇಳ್ತಿರ್ತಾರೆ. ಇಲ್ಲಿ ಬಂದಂಥ ಮಾತೇರು ನೀವು ಸಹ ಅದೇ ಥರ ಹಾಯ್ ಹಾಯ್ ಮಾಡ್ತೀರಾ? ಪಾಂಡವರು ಮಾಡ್ತೀರಾ? ಪಾಂಡವರು ಮುಖದಿಂದ ಹಾಯ್ ಹಾಯ್ ಅಂತ ಹೇಳೋದಿಲ್ಲ, ಆದರೆ ಮನಸ್ಸಿನಲ್ಲಿ ದುಃಖಿ ಆಗ್ತಿರ್ತಾರೆ. ಆದರೆ ಸಂಗಮ ಯುಗದಲ್ಲಿ ಮನಸ್ಸಿನ ಮೂಲಕ ಆಗಲಿ ಸ್ವಪ್ನದಲ್ಲಿ ಆಗಲಿ ಹಾಯ್ ಹಾಯ್ ಎಂಬ ದುಃಖದ ಶಬ್ದ ಬರಬಾರದು. ಹಾಯ್ ಅನ್ನೋದರ ಬದಲಾಗಿ ಫ್ಲೈ ಮಾಡಿರಿ. ಫ್ಲೈ ಮಾಡೋದಂದರೆ ಹಾರುವುದು. ಹಾಯ್ ಅರ್ಥಾತ್ ಬಂಧನ್, ಫ್ಲೈ ಅರ್ಥಾತ್ ಉಡ್ತಿ ಕಲಾ. ಹಾಯ್ ಅಂದ್ರೇ ಬಂಧನ, ಫ್ಲೈ ಅಂದರೆ ಹಾರುವ ಕಲೆ. ಬಂಧನ್ ಮುಕ್ತ, ಫ್ಲೈ ಅಂದರೆ ಬಂಧನ ಮುಕ್ತ ಆಗುವುದು. तो चेक करो क्योंकि ब्राह्मण आत्मा ही जब तक स्वयं बंधन मुक्त नहीं हुए हैं, कोई भी सोने की हीरे की रॉयल बंधन की रस्सी बंधी हुई है तो सर्व आत्माओं के लिए मुक्ति का गेट खुल नहीं सकता. ಬ್ರಾಹ್ಮಣ ಮಕ್ಕಳು ಇನ್ನೂ ಸ್ವಯಂ ಬಂಧನದಲ್ಲಿ ಇದ್ದರೆ, ಅದು ಬಂಗಾರದ ಬಂಧನ ಆಗಿರ್ಬೋದು, ವಜ್ರದ ಬಂಧನ ಆಗಿರಬಹುದು. ಎಲ್ಲಿಯವರೆಗೆ ಬ್ರಾಹ್ಮಣ ಮಕ್ಕಳಲ್ಲಿ ಬಂಧನ ಇದೆ ಅಲ್ಲಿಯವರೆಗೆ ಮುಕ್ತಿಯ ಬಾಗಿಲು ತೆರೆಯೋದಿಲ್ಲ ಅಂತ ಹೇಳ್ತಾರೆ ಬಾಬಾ. ಅನ್ಯ ಆತ್ಮರಿಗೂ ಮುಕ್ತಿ ಸಿಗೋದಿಲ್ಲ. आपके बंधन मुक्त बनने से सर्व आत्माओं के लिए ಮುಕ್ತಿ ಕಾ ಗೇಟ್ ಖುಲೇಗಾ. ಬ್ರಾಹ್ಮಣ ಮಕ್ಕಳು ಯಾವಾಗ ಬಂಧನ ಮುಕ್ತ ಆಗ್ತೀರಿ ಆಗ ಮಾತ್ರ ಸರ್ವ ಆತ್ಮರಿಗೂ ಮುಕ್ತಿಯ ಮಾರ್ಗ ತೆರೆಯಲ್ಪಡ್ತದೆ. तो गेट खोलने की व सर्व आत्माओं के दुख अशांति से मुक्त होने की जिम्मेवारी आपके ऊपर है. ಮುಕ್ತಿಯ ಬಾಗಿಲನ್ನು ತೆರೆಯುವಂತಹ ಮತ್ತು ಸರ್ವ ಆತ್ಮರಿಗೆ ದುಃಖ ಅಶಾಂತಿಯಿಂದ ಮುಕ್ತ ಮಾಡುವಂಥ ಜವಾಬ್ದಾರಿ ನಿಮ್ಮ ಮೇಲೆ ಇದೆ. तो चेक करो अपनी जिम्मेवारी कहाँ तक निभाइए. ಹಾಗಾದರೆ ತಂದೆ ನಿಮಗೆ ಕೊಟ್ಟಿರುವಂಥ ಜವಾಬ್ದಾರಿಯನ್ನು ಎಲ್ಲಿಯವರೆಗೆ ನಿಭಾಯಿಸ್ತಾ ಇದ್ದೀರಿ. आप सब ने बाप दादा के साथ विश्व परिवर्तन का कार्य करने का ठेका उठाया है. ठेकेदार हो, जिम्मेदार हो. अगर बाप चाहे तो सब कुछ कर सकता है, लेकिन बाप का बच्चों से प्यार है, अकेला नहीं करना चाहते. आप सर्व बच्चों को अवतरित होते ही साथ में अवतरित किया है. ಬಾಬಾ ಹೇಳ್ತಿದ್ದಾರೆ, ಸಂಗಮ ಯುಗದಲ್ಲಿ ಬಾಬಾ ಮಕ್ಕಳಿಗೆ ವಿಶ್ವ ಪರಿವರ್ತನೆಯ ಕಾಂಟ್ರ್ಯಾಕ್ಟ್ ಕೊಟ್ಟಿದ್ದಾರೆ. ತಾವೆಲ್ಲರೂ ಕಾಂಟ್ರ್ಯಾಕ್ಟರ್ ಆಗಿದ್ದೀರಿ. ಬಾಬಾ ಮನಸ್ಸು ಮಾಡಿದರೆ ತಾವೊಬ್ಬರೇ ವಿಶ್ವದ ಪರಿವರ್ತನೆಯನ್ನು ಮಾಡಬಹುದು. ಆದರೆ ತಂದೆಗೆ ಮಕ್ಕಳ ಮೇಲೆ ಇರುವ
ಪ್ರೀತಿಯ ಕಾರಣದಿಂದ ಆ ಕಾರ್ಯವನ್ನು ಮಕ್ಕಳ ಜೊತೆಗೆ ಹಂಚಿಕೊಂಡಿದ್ದಾರೆ. ತಾವು ಅವತರಣೆ ಆಗುವುದರ ಜೊತೆಗೆ ಮಕ್ಕಳನ್ನೂ ಕೂಡ ಸಂಗಮ ಯುಗದಲ್ಲಿ ಅವತರಿತರನ್ನಾಗಿ ಮಾಡಿದ್ದಾರೆ. ಶಿವರಾತ್ರಿ ಮನಾಯಿ ನ ತೋ ಕಿಸ್ಕಿ ಮನಾಯಿ, ಸಿರ್ಫ್ ಬಾಪ್ ದಾದಾ ಕಿ ಆಪ್ ಸಬ್ಕಿ ಭೀ ಮನಾಯಿ ನ. ಶಿವರಾತ್ರಿಯ ಸಂದರ್ಭದಲ್ಲಿ ಶಿವನ ಜೊತೆಗೆ ನಿಮ್ಮ ಒಂದು ಹೊಸ ಜನ್ಮದ ಹುಟ್ಟುಹಬ್ಬವನ್ನು ಮಾಡಿಕೊಂಡಿದ್ದೀರಿ ತಾನೆ. ಬಾಪ್ ಕೆ ಆದಿ ಸೆ ಅಂತ್ಯ ತಕ್ ಕೆ ಸಾಥಿ ಹೋ ಯಾ ನಶಾ ಹೇ. ತಾವೆಲ್ಲ ಮಕ್ಕಳು ತಂದೆಯ ಜೊತೆಗೆ ಹುಟ್ಟಿರುವಂತಹ ಅವತರಿತ ಆಗಿರುವಂತಹ ಸಾಥಿ ಮಕ್ಕಳಾಗಿದ್ದೀರಿ. ಸಂಗಮದ ಆದಿಯಿಂದ ಕೊನೆಯವರೆಗೂ ತಾವು ಭಗವಂತನ साथीयागिದ್ದೀರಿ. बाप दादा इस वर्ष की सीजन के अंत्य के पार्ट बजाने में यही सब बच्चों से चाहते. क्या चाहते हैं सुनाऊं? टीचर्स सुनाऊं? सुनना नहीं पड़ेगा, करना पड़ेगा. ಈ ವರ್ಷದಲ್ಲಿ ಬಾಬಾ ಏನು ಬಯಸ್ತಾ ಇದ್ದಾರೆ ಅನ್ನೋದನ್ನು ಹೇಳಲ್ಲ ಅಂತ ಕೇಳ್ತಾರೆ ಬಾಬಾ. ಕೇವಲ ಕೇಳೋದಲ್ಲ, ನಾನು ಹೇಳಿದ್ದನ್ನು ನೀವು ಮಾಡಬೇಕು. ಟೀಚರ್ಸ್ ಹಾತ್ ಉಠಾವ್, ಟೀಚರ್ಸ್ ಪಂಖೆ ಭೀ ಹಿಲಾ ರಹಿ. ಅಚ್ಚಾ ಸಭಿ ಟೀಚರ್ಸ್ ಕರೆಂಗಿ ಅವ್ರು ಕರಾಯಂಗಿ. ಟೀಚರ್ಸ್ಗಳು ಕೈ ಎತ್ತರಿ ಅಂತಾರೆ ಬಾಬಾ. ಶಕೆ ಇರುವ ಕಾರಣ ಟೀಚರ್ಸ್ಗಳು ತಮ್ಮ ಕೈಯಲ್ಲಿ ಒಂದೊಂದು ಫ್ಯಾನ್ ಇಟ್ಕೊಂಡಿದ್ರು. ಅದನ್ನು ಅಲ್ಲಾಡಿಸಿ ತಮ್ಮ ಸಮ್ಮತಿಯನ್ನು ತೋರಿಸ್ತಾ ಇದ್ದಾರೆ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಟೀಚರ್ಸ್ಗಳು ನೀವು ನನ್ನ ಮಾತನ್ನು ಕೇಳಬೇಕು, ಅದರಂತೆ ಮಾಡಬೇಕು ಮತ್ತು ಅನ್ಯ ಆತ್ಮರಿಂದ ಮಾಡಿಸಬೇಕು. ಅಚ್ಚ ಹವಾ ಭೀ ಲಗ್ ರಹಿ ಹೇ, ಹಾತ್ ಭೀ ಹಿಲಾ ರಹೆ. ಫ್ಯಾನ್ ಇಟ್ಕೊಂಡು ಗಾಳಿನೂ ಹಾಕ್ಕೊಳ್ತಾ ಇದ್ದಾರೆ ಮತ್ತು ಕೈ ಅಲ್ಲಾಡಿಸಿ ಬಾಬೋರಿಗೆ ತಮ್ಮ ಸಮ್ಮತಿಯನ್ನು ತೋರಿಸ್ತಾ ಇದ್ದಾರೆ. सीन अच्छी लगती है तो बाप दादा इस सीज़न के समाप्ति समारोह में एक नए प्रकार की दीपमाला मनाना चाहते हैं. ಬಾಬಾ ಹೇಳ್ತಾರೆ, ಈ ದೃಶ್ಯ ಬಹಳ ಚೆನ್ನಾಗಿ ಕಾಣ್ತಾ ಇದೆ. ಹಾಗಾದರೆ ಬಾಪ್ ದಾದಾರವರು ಸಮಾಪ್ತಿಯ ಈ ಸಮಯದಲ್ಲಿ ಮಕ್ಕಳಿಂದ ಒಂದು ದೀಪಮಾಲೆಯನ್ನು ನೋಡಲಿಕ್ಕೆ ಇಷ್ಟಪಡ್ತಾರೆ. नए प्रकार की दीपमाला मनाना चाहते हैं तो आप सभी दीपमाला मनाने के लिए तैयार है तो वह हाथ उठाओ. ಹೊಸ ವರ್ಷದಲ್ಲಿ ಬಾಬೋರು ಹೊಸ ದೀಪಮಾಲೆಯನ್ನು ನೋಡಲಿಕ್ಕೆ ಇಷ್ಟಪಡ್ತಿದ್ದಾರೆ. ಆ ದೀಪಮಾಲೆಯನ್ನು ತಯಾರು ಮಾಡಲಿಕ್ಕೆ ನೀವು ತಯಾರಿದ್ದೀರಾ? ऐसे ही हाँ नहीं करना. बाप दादा को खुश करने के लिए हाथ नहीं उठाना, दिल से उठाना. ಸುಮ್ಮನೆ ಕೈ ಎತ್ತಬಾರ್ದು, ಆದರೆ ಹೃದಯದಿಂದ ಆ ಕೆಲಸ ಮಾಡ್ತೀವಿ ಅಂಥೇಳಿ ಕೈ ಎತ್ತಬೇಕು. ಬಾಪ್ ದಾದಾ अपने दिल की आशाओं को संपन्न करने के दीप जगे हुए देखना चाहते. ಬಾಬೋರು ತಮ್ಮ ಆಶೆಗಳನ್ನು ಸಂಪನ್ನ ಮಾಡುವಂತಹ ಆಶಾದೀಪಗಳನ್ನು ನೋಡಲಿಕ್ಕೆ ಇಷ್ಟಪಡ್ತಾರೆ. ಆಶಾದೀಪಗಳು ಜಾಗೃತ ಆಗಿರೋದನ್ನು ನೋಡಲಿಕ್ಕೆ ಬಯಸ್ತಾ ಇದ್ದಾರೆ. ಬಾಪ್ ದಾದಾ ಕೆ ಆಶಾओं के दीपकों की दीपमाला मनाना चाहते. समझा? कौन सी दीपमाला, कौन सी दीपावली? स्पष्ट हुआ? ಬಾಪ್ ದಾದಾರವರು ಈ ವರ್ಷದ ದೀಪಾವಳಿಯನ್ನು ಜಾಗೃತ ಆಶಾ ದೀಪಗಳ ಮಾಲೆಯ ರೂಪದಲ್ಲಿ ನೋಡಲಿಕ್ಕೆ ಬಯಸ್ತಾ ಇದ್ದಾರೆ. ಅರ್ಥ ಆಯ್ತಾ ಯಾವ ದೀಪಾವಳಿಯನ್ನು ಬಾಬೋರು ಬಯಸ್ತಾ ಇದ್ದಾರೆ ಅಂತ? ಬಾಪ್ ದಾದಾ ಕೆ ಆಶಾओं के दीपक क्या है? अगले वर्ष से लेकर यह वर्ष भी सीजन पूरा हो गया. आप सब ने संकल्प किया था, सिर्फ संकल्प तक पूरा किया या कोई ने संकल्प को आधा पूरा किया,
और कोई सोचते हैं लेकिन सोच सोचने तक है, वह संकल्प क्या है. ತಾವೆಲ್ಲರೂ ಹಿಂದಿನ ವರ್ಷ ಒಂದು ಸಂಕಲ್ಪ ಮಾಡಿದ್ರಿ. ಆದರೆ ಕೆಲವರು ಆ ಸಂಕಲ್ಪವನ್ನು ಅರ್ಧ ಪೂರ್ಣ ಮಾಡಿದರು. ಕೆಲವರು ಮಾಡೋಣ ಮಾಡೋಣ ಎಂಬ ವಿಚಾರದಲ್ಲಿನೇ ಸಮಯ ಕಳೆದರು. ಆ ಸಂಕಲ್ಪ ಯಾವುದು ಅಂತ ಬಾಬಾ ಕೇಳ್ತಿದ್ದಾರೆ. ಸ್ವಪರಿವರ್ತನ್ ಸೆ ಸರ್ವ ಪರಿವರ್ತನ್. ಆ ಸಂಕಲ್ಪ ಯಾವುದು ಅಂದರೆ ಸ್ವಪರಿವರ್ತನೆಯಿಂದ ಸರ್ವರ ಪರಿವರ್ತನೆ ಎಂಬ ಸಂಕಲ್ಪ ಬಾಬಾ ಕೊಟ್ಟಿದ್ದರು. ವಿಶ್ವ ಕಿ ಬಾತ್ ಛೋಡೋ ಲೇಕಿನ್ ಬಾಪ್ ದಾದಾ ಸ್ವಪರಿವರ್ತನ್ ಸೆ ಬ್ರಾಹ್ಮಣ ಪರಿವಾರ ಪರಿವರ್ತನ್ ಯಹ ದೇಖನಾ ಚಾಹತೆ. ವಿಶ್ವ ಪರಿವರ್ತನೆಯ ಮಾತನ್ನು ಬಿಡಿ, ಆದರೆ ನೀವು ಮಕ್ಕಳು ಸ್ವಪರಿವರ್ತನೆಯಿಂದ ಬ್ರಾಹ್ಮಣ ಪರಿವಾರದ ಪರಿವರ್ತನೆಯನ್ನು ಮಾಡಿ ತೋರಿಸ್ರಿ. अब यह नहीं सुनना चाहते कि ऐसे हो तो यह हो, यह बदले तो मैं बदलूं, यह करे तो मैं करूं. इसमें विशेष हर एक बच्चे को ब्रह्मा बाप विशेष कह रहा है कि मेरे समान हे अर्जुन बनो. ಬ್ರಾಹ್ಮಣ ಪರಿವಾರದಲ್ಲಿ ಮಕ್ಕಳು ಏನು ಹೇಳ್ತೀರಿ ಅಂದರೆ, ಇಂಥವರು ಮಾಡಲಿ, ಅಂಥವ್ರು ಮಾಡಲಿ, ಆಗ ನಾನು ಮಾಡ್ತೀನಿ, ಇವ್ರು ಬದಲಾಗಲಿ, ಆಗ ನಾನು ಬದಲಾಗ್ತೀನಿ, ಈ ಥರ ಅನ್ನಬಾರದು. ಈ ವಿಷಯದಲ್ಲಿ ಬ್ರಹ್ಮ ತಂದೆಯ ಸಮಾನ ಆಗಬೇಕು. ಮೇರೆ ಸಮಾನ್ ಅರ್ಜುನ್ ಬನು. ಬ್ರಹ್ಮ ಬಾಬಾ ಹೇಳ್ತಾ ಇದ್ದಾರೆ, ಅವರಿವರನ್ನು ನೋಡಿ ಪುರುಷಾರ್ಥ ಮಾಡುವುದಲ್ಲ, ಅವರಿವರನ್ನು ನೋಡಿ ಸ್ವಪರಿವರ್ತನೆ ಆಗೋದಲ್ಲ, ಆದರೆ ನಾನು ಮೊದಲು ಮಾಡ್ತೀನಿ ಅಂತ ಹೇಳಿರಿ. ಇದರಲ್ಲಿ ಪ್ರಥಮ ಅರ್ಜುನ ಆಗಿರಿ. ಇಸ್ಮೇ ಪಹಲೆ ಮೈ, ಪಹಲೆ ಯಹ ನಹಿ, ಪಹಲೆ ಮೈ. ಯಹ ಮೈ ಕಲ್ಯಾಣಕಾರಿ ಮೈ ಹೈ, ಬಾಕಿ ಹದ್ಕಿ ಮೈ ನೀಚೆ ಗಿರಾನೆ ವಾಲಿ. ಇಲ್ಲಿ ನಾನು ಮೊದಲು ಅಂತ ಹೇಳ್ರಿ. ಈ ನಾನು ಏನಿದೆ ಇದು ಕಲ್ಯಾಣಕಾರಿ ನಾನಾಗಿದೆ. ಮತ್ತೊಂದು ನಾನು ಏನಿದೆ ಅದು ಕೆಳಗೆ ಬೀಳಿಸುವಂಥ ನಾನಾಗಿದೆ. ಹದ್ದಿನ ನಾನು ಕೆಳಗೆ ಬೀಳಿಸ್ತದೆ, ಇದು ಬೇಹದ್ದಿನ ಸೇವೆಯಲ್ಲಿ ನಾನು ಮುಂದೆ ಅಂತ ಹೇಳ್ರಿ. ಇದು ಕಲ್ಯಾಣಕಾರಿ ಆಗಿದೆ. ಇಸ್ಮೇ ಕಹಾವತ್ ಹೈ ಜೋ ಓಟೆ ಸೋ ಅರ್ಜುನ್. ಅರ್ಜುನ್ ಅರ್ಥಾತ್ ನಂಬರ್ 1. ಇದರಲ್ಲಿ ಹೇಳಲಾಗ್ತದೆ, ಯಾರು ಮೊದಲು ಮಾಡಿ ತೋರಿಸ್ತಾರೆ ಅವರು ನಂಬರ್ 1 ಅರ್ಜುನ್ ಆಗ್ತಾರೆ. तो आप नंबर 2 बनना चाहते हो या ನಂಬರ್ 1 बनना चाहते हो. ಹಾಗಾದರೆ ತಾವು ಮಕ್ಕಳು ಬ್ರಹ್ಮ ತಂದೆಯ ಸಮಾನ ನಂಬರ್ 1 ಆಗಬೇಕು ಅಂತ ಇದ್ದೀರಾ, ಅಥವಾ 2ನೇ ಸ್ಥಾನದಲ್ಲಿ ಬರಬೇಕು ಅಂತ ಇದ್ದೀರಾ? कई कार्य में बाप दादा ने देखा, हंसी की बात, परिवार की बात सुनाते. परिवार बैठा है ना, कोई ऐसे काम होते हैं तो बाप दादा के पास समाचार आते. कई कार्य ऐसे होते हैं, कई प्रोग्राम्स ऐसे होते हैं जो विशेष आत्माओं के निमित्त होते. तो बाप दादा के पास समाचार आते हैं, दादियों के पास समाचार आते हैं. संकल्प पहुँचते. क्या संकल्प पहुँचते हैं? मेरा भी नाम इसमें होना चाहिए. मैं क्या कम हूँ, मेरा नाम क्यों नहीं? तो बाप कहते, हे अर्जुन, मैं आपका नाम क्यों नहीं होना चाहिए ना, या नहीं होना चाहिए. ಕೆಲವರು ದಾದಿಯವರಿಗೆ ಬಾಬವ್ರಿಗೆ ಪ್ರಶ್ನೆ ಕೇಳ್ತಾರೆ, ನನ್ನ ಹೆಸರು ಯಾಕೆ ಇಲ್ಲ? ಕೆಲವು ಕಾರ್ಯಕ್ರಮಗಳು ವಿಶೇಷ ಆತ್ಮರ ಸಲುವಾಗಿಯೇ ಇಟ್ಟಿರ್ತಾರೆ. ನಿಮಿತ್ತ ಆತ್ಮರ ಮೀಟಿಂಗ್ ಇರ್ತದೆ. ಅಂಥ ಸಮಯದಲ್ಲಿ ಕೆಲವರು ನಮಗೂ ಇದರಲ್ಲಿ ಕರಿಬೇಕು, ನಮ್ಮ ಹೆಸರು ಇದರಲ್ಲಿ ಬರಬೇಕು ಅಂತ ಬಯಸ್ತಾರೆ. ಬಾಬಾ ಹೇಳ್ತಾರೆ,
ಅರ್ಜುನ್ ಆಗೋದ್ರಲ್ಲಿ ನಂಬರ್ 1 ಆಗ್ರಿ. ಇಂಥ ವಿಷಯದಲ್ಲಿ ನಾನು ನನ್ನದು ಅಂತ ಹೇಳಬೇಡಿ. सामने महारथी बैठे तो अर्जुन बनने में अपना नाम हो. तो ब्रह्मा बाप ने जो करके दिखाया किसको देखा नहीं. यह नहीं करते वह नहीं करते पहले मैं. ಅದಕ್ಕೆ ಬಾಬಾ ಹೇಳ್ತಾರೆ, ಸೇವೆಯ ದೃಷ್ಟಿಯಿಂದ ಒಮ್ಮೊಮ್ಮೆ ಮಹಾರಥಿಗಳನ್ನು ಕರೆಸಿ ಕಾರ್ಯಕ್ರಮ ಮಾಡಬೇಕಾಗ್ತದೆ. ಆದರೆ ನೀವು ಅವರನ್ನು ನೋಡಬಾರದು, ಬ್ರಹ್ಮ ತಂದೆಯನ್ನು ನೋಡಬೇಕು. ಬ್ರಹ್ಮ ಬಾಬಾ ಸರ್ವ ಸಮರ್ಪಣೆ ಮಾಡುವಾಗ ಯಾರನ್ನೂ ನೋಡಲಿಲ್ಲ. ಪಹಲೆ ಮೈ ऐसे पहले जो सुनाया अनेक प्रकार के रॉयल रूप के मैं वह समाप्त हो जाने चाहिए. ಬ್ರಹ್ಮ ಬಾಬಾ ಹೇಗೆ ನಾನು ಮೊದಲು ಅಂತ 100% ಪುರುಷಾರ್ಥ ಮಾಡಿ ತೋರಿಸಿದರು, ಹಾಗೆ ನೀವು ಮಕ್ಕಳು ಸಹ ಬ್ರಹ್ಮ ತಂದೆಯನ್ನು ಅನುಕರಣೆ ಮಾಡಿರಿ. ಹೆಸರು, ಕೀರ್ತಿ, ಸ್ಥಾನ, ಮಾನದಲ್ಲಿ ನಾನು ಅಂತ ಹೇಳಬೇಡಿ. ಪುರುಷಾರ್ಥ ಮಾಡೋದರಲ್ಲಿ ನಾನು ಮೊದಲು ಅಂತ ಹೇಳಿರಿ. तो बाप दादा की आशाएं इस सीज़न के समाप्ति की यही है कि हर एक बच्चा जो ब्रह्मा कुमार ब्रह्मा कुमारी कहलाते हैं, मानते हैं, जानते हैं, वह हर एक ब्राह्मण आत्मा जो भी संकल्प रूप में हद के बंधन है उस बंधनों से मुक्त हो जाओ. ಆದ್ದರಿಂದ ಬಾಬೋರು ಈ ವರ್ಷದಲ್ಲಿ ಏನು ಬಯಸ್ತಾ ಇದ್ದಾರಂದರೆ, ಬ್ರಾಹ್ಮಣ ಪರಿವಾರದ ಪ್ರತಿಯೊಬ್ಬರೂ ನೀವು ಹದ್ದಿನ ಬಂಧನದಿಂದ ಮುಕ್ತ ಆಗ್ರಿ. ಬ್ರಹ್ಮ ಬಾಪ್ ಸಮಾನ್ ಬಂಧನ್ ಮುಕ್ತ ಜೀವನ್ ಮುಕ್ತ. ಬ್ರಹ್ಮ ತಂದೆಯ ಸಮಾನ ಬಂಧನ ಮುಕ್ತ ಆಗ್ರಿ, ಜೀವನ ಮುಕ್ತ ಆಗಿರಿ. ಬ್ರಾಹ್ಮಣ ಜೀವನ್ ಮುಕ್ತ, साधारण जीवन मुक्त नहीं. ब्राह्मण श्रेष्ठ जीवन मुक्त का यह विशेष ವರ್ಷ ಮನಾಯ್. ತಾವೆಲ್ಲ ಬ್ರಾಹ್ಮಣರು ಸಂಗಮ ಯುಗದಲ್ಲಿನೇ ಜೀವನ್ ಮುಕ್ತಿಯ ಅನುಭವ ಮಾಡ್ರಿ. ಜೀವನ ಮುಕ್ತಿ ವರ್ಷವನ್ನು ಆಚರಿಸ್ರಿ. हरेक आत्मा जितना अपने सूक्ष्म बंधनों को जानते हैं उतना और नहीं जान सकता. ಪ್ರತಿಯೊಬ್ಬರಿಗೂ ತಮ್ಮ ಸೂಕ್ಷ್ಮ ಬಂಧನಗಳ ಬಗ್ಗೆ ಎಷ್ಟು ಮಾಹಿತಿ ಇರ್ತದೆ ಅಷ್ಟು ಬೇರೆ ಯಾರಿಗೂ ಗೊತ್ತಿರೋದಿಲ್ಲ. ಬಾಪ್ ದಾದಾ ಜಾನ್ತೆ ಹೇ ಕ್ಯೋಂಕಿ ಬಾಪ್ ದಾದಾ ಕೆ ಪಾಸ್ ತೋ ಟಿವಿ ಹೈ, ಮನ್ ಕಿ ಟಿವಿ, ಬಾಡಿ ಕಿ ಟಿವಿ ನಹಿ. ಬಾಬೋರಿಗೆ ಮಾತ್ರ ಎಲ್ಲ ಮಕ್ಕಳ ಸೂಕ್ಷ್ಮ ಬಂಧನಗಳ ಬಗ್ಗೆ ಗೊತ್ತಿದೆ. ಬಾಬೋರ ಹತ್ತಿರ ಮನಸ್ಸಿನ ಟಿ ವಿ ಇದೆ. ನಿಮ್ಮ ದೇಹ ಕಾಣುವಂಥ ಟಿ ವಿ ಅಲ್ಲ, ನಿಮ್ಮ ಮನಸ್ಸಿನ ಸಂಕಲ್ಪಗಳನ್ನು ನೋಡುವಂಥ ಟಿ ವಿ ಬಾಪ್ ದಾದಾರವರ ಹತ್ತಿರ ಇದೆ. तो क्या अभी जो फिर से सीज़न होगी, सीज़न तो होगी ना, छुट्टी करे, 1 वर्ष छुट्टी करे, 1 साल तो छुट्टी होनी चाहिए, नहीं होनी चाहिए. पांडव बोलो 1 साल छुट्टी करे. बहुत अच्छा. सभी कहते हैं छुट्टी नहीं करनी है, वह हाथ उठाओ. ಬಾಬಾ ಕೇಳ್ತಾರೆ, ಈ ಕೆಲಸ ಮಾಡೋ ತನಕನೂ ನಾನು ಮಿಲನಕ್ಕೆ ರಜೆ ಕೊಡಲಿ ಏನು? ಆಗ ದಾದಿ ಹೇಳಿದರು, ಮಾಸದಲ್ಲಿ 15 ದಿನ ರಜೆ, 15 ದಿನದ ನಂತರ ಮತ್ತೊಂದು ಮಿಲನ, ಈ ಥರ ಮಾಡಿರಿ ಅಂತ. ಆಗ ಎಲ್ಲರೂ ಅದಕ್ಕೆ ಒಪ್ಪಿಗೆ ಕೊಟ್ಟು ತಮ್ಮ ಕೈಗಳನ್ನು ಮೇಲೆತ್ತಿದ್ರು. ಅಚ್ಚ, ऊपर की गैलरी वाले हाथ नहीं हिला रहे, सारी सभा ने हाथ हिलाया, बहुत अच्छा. ಮೇಲೆ ಕುಳಿತಿರುವಂಥವರು ಕೈ ಎತ್ತಿರಲಿಲ್ಲ. ಅದಕ್ಕೆ ಬಾಬಾ ಕೇಳ್ತಾ ಇದ್ದಾರೆ. ಆಗ ಎಲ್ಲರೂ ತಮ್ಮ ಕೈಯನ್ನು ಎತ್ತಿದ್ರು. बाप तो सदा बच्चों को ಹಾಜಿ ಹಾಜಿ ಕರ್ತೆ. ಬಾಬವರಂತೂ ಮಕ್ಕಳು ಹೇಳಿದ್ದಕ್ಕೆ, ಮಕ್ಕಳು ಹೇಳುವ ಪ್ರತಿಯೊಂದು ಮಾತಿಗೆ
ಹಾಂ ಜಿ ಅಂತ ಹೇಳ್ತಾರೆ. ತೋ ಅಭಿ ಬಾಪ್ ಕೋ ಬಚ್ಚೆ ಕಬ್ ಹಾಂ ಜಿ ಕರೆಂಗೆ. ನಿಮ್ಮ ಮಾತಿಗೆ ನಾನು ಆಗಲಿ ಅಂತ ಒಪ್ಕೊಳ್ತೀನಿ, ನನ್ನ ಮಾತಿಗೆ ಯಾವಾಗ ನೀವು ಹಾಂ ಜಿ ಅಂತ ಹೇಳ್ತೀರಾ? ಬಾಪ ಏಕ ಶರ್ತ ಡಾಲ್ತೆ, ಶರ್ತ ಮಂಜೂರ್ ಹೋಗಿ. ಬಾಬಾ ಹೇಳ್ತಿದ್ದಾರೆ, ನನ್ನ ಮಾತನ್ನು ನೀವು ಪಾಲನೆ ಮಾಡಬೇಕು, ಅದಕ್ಕಾಗಿ ಒಂದು ಶರ್ತ್ ಹಾಕ್ತೀನಿ ಅಂತ ಹೇಳ್ತಾರೆ ಬಾಬಾ. ಒಂದು ಕಂಡೀಷನ್, ಸಭಿ ಹಾಜಿ ತೋ ಕರೋ, ಥೋಡಾ ಭಿ ಆನಾ ಕಾನಿ ನಹಿ ಕರೆಂಗೆ. ಈ ವಿಷಯದಲ್ಲಿ ಎಲ್ಲರೂ ಆಗಲಿ ಅಂತ ಒಪ್ಕೋಬೇಕು, ಸ್ವಲ್ಪನೂ ನಿರ್ಲಕ್ಷ್ಯ ಮಾಡಬಾರದು. अभी सबकी शक्लें टीवी में निकाल. बाप को भी खुशी होती है कि सभी बच्चे हाँ जी करने वाले. ಎಲ್ಲರೂ ಆಗಲಿ ಅಂತ ಒಪ್ಕೊಂಡಾಗ ಎಲ್ಲರ ಫೋಟೋ ಟಿ ವಿಯಲ್ಲಿ ತಗೊಳ್ಳಿ ಅಂತ ಹೇಳ್ತಿದ್ದಾರೆ ಬಾಬಾ. ಬಾಪ್ ದಾದಾ ಚಾಹತೆ ಹೇ कारण नहीं बताए, यह कारण है इसलिए यह बंधन है, ಸಮಸ್ಯೆ नहीं ಸಮಾಧಾನ ಸ್ವರೂಪ ಬನನ. ಬಾಬಾ ಮಕ್ಕಳಿಂದ ಏನು ಬಯಸ್ತಾ ಇದ್ದಾರಂದರೆ, ಬಾಬಾ ಹೇಳ್ತಾರೆ, ನಾನು ಹೇಳುವ ಪ್ರತಿಯೊಂದು ಕಾರ್ಯ ಮಾಡುವಾಗ ನೀವು ಕಾರಣಗಳನ್ನು ಹೇಳಬಾರ್ದು. ಈ ಬಂಧನ ಇದೆ, ಆ ಬಂಧನ ಇದೆ ಅಂತಲೂ ಹೇಳಬಾರ್ದು, ಸಮಸ್ಯೆ ಬಂದಿದೆ ಅಂತಲೂ ಹೇಳಬಾರ್ದು. ಸಮಾಧಾನ ಸ್ವರೂಪ ಆಗಬೇಕು. और साथियों को भी बनाना, क्योंकि समय की हालत को देख रहे, ಭ್ರಷ್ಟಾಚಾರ ಅತ್ಯಾಚಾರ ಅತಿ ಮೇ ಜಾ ರಹಾ ಹೈ. ಬಾಬಾ ಹೇಳ್ತಾರೆ, ಇನ್ನು ಮುಂದೆ ನೀವೆಲ್ಲ ಮಕ್ಕಳು ಸಮಾಧಾನ ಸ್ವರೂಪ ಆಗಬೇಕು ಮತ್ತು ನಿಮ್ಮ ಸಾಥಿ ಆತ್ಮರನ್ನು ಸಮಾಧಾನ ಸ್ವರೂಪ ಮಾಡಬೇಕು. ಏಕೆಂದರೆ ದಿನೇ ದಿನೇ ಈ ಪ್ರಪಂಚದಲ್ಲಿ ಭ್ರಷ್ಟಾಚಾರ ಅತ್ಯಾಚಾರ अति ಆಗ್ತಾ ಇದೆ. तो श्रेष्ठाचार का झंडा पहले हर ब्राह्मण आत्मा के मन में लहराए, तब विश्व में लहरेगा. ಆದ್ದರಿಂದ ಶ್ರೇಷ್ಠಾಚಾರದ ಧ್ವಜ ಬ್ರಾಹ್ಮಣ ಆತ್ಮರ ಮನಸ್ಸಿನಲ್ಲಿ ಹಾರಬೇಕು, ಆಗ ವಿಶ್ವದಲ್ಲಿ ಶ್ರೇಷ್ಠಾಚಾರದ ಧ್ವಜ ಹಾರ್ತದೆ. ಕಿತನಿ ಶಿವರಾತ್ರಿ ಮನಾಲಿ, हर शिवरात्रि पर संकल्प करते कि विश्व में बाप का झंडा लहराना है. ಎಷ್ಟೊಂದು ಶಿವರಾತ್ರಿಗಳನ್ನು ಮಾಡಿದ್ದೀರಿ, ಪ್ರತಿಯೊಂದು ಶಿವರಾತ್ರಿಯಲ್ಲಿ ಸಂಕಲ್ಪ ಮಾಡ್ತೀರಿ, ಪರಮಾತ್ಮನ ಪ್ರತ್ಯಕ್ಷತೆಯ ಧ್ವಜವನ್ನು ನಾವು ವಿಶ್ವದಲ್ಲಿ ಹಾರೈಸ್ತೇವೆ ಅಂತ. विश्व में यह प्रत्यक्षता का झंडा लहराने के पहले हर ब्राह्मण को अपने मन में सदा दिल तख्त पर बाप का झंडा लहराना होगा. ವಿಶ್ವದಲ್ಲಿ ಪರಮಾತ್ಮನ ಪ್ರತ್ಯಕ್ಷತೆಯ ಧ್ವಜ ಹಾರಿಸುವ ಮೊದಲು ಪ್ರತಿಯೊಬ್ಬ ಬ್ರಾಹ್ಮಣ ಮಕ್ಕಳ ಮನಸ್ಸಿನಲ್ಲಿ ಹೃದಯ ಸಿಂಹಾಸನದಲ್ಲಿ ತಂದೆಯ ಧ್ವಜವನ್ನು ಹಾರಬೇಕು. इस झंडे को लहराने के लिए सिर्फ 2 शब्द हर कर्म में लाना पड़ेगा. संकल्प में नहीं, दिमाग में नहीं, दिल में, कर्म में, संबंध में, संपर्क में लाना होगा. ಬಾಬಾ ಹೇಳುವ 2 ಶಬ್ದಗಳನ್ನು ಕೇವಲ ಸಂಕಲ್ಪದಲ್ಲಿ ಮಾತ್ರ ಅಲ್ಲ, ಸಂಕಲ್ಪದಲ್ಲೂ ಆ 2 ಶಬ್ದಗಳು ಇರಬೇಕು, ಕರ್ಮದಲ್ಲಿ ಆ 2 ಶಬ್ದಗಳ ಪ್ರಯೋಗ ಮಾಡಬೇಕು, ಸಂಬಂಧ ಸಂಪರ್ಕದಲ್ಲಿಯೂ ಕೂಡ ಆ 2 ಶಬ್ದಗಳನ್ನು ನೀವು ಪ್ರಯೋಗ ಮಾಡಬೇಕು. मुश्किल शब्द नहीं है, कॉमन शब्द है. वह है एक सर्व संबंध संपर्क में आपस में एकता. अनेक संस्कार होते भी अनेकता में एकता. और दूसरा, जो भी श्रेष्ठ संकल्प करते हो बाप दादा को अच्छा लगता है, वाह श्रेष्ठ संकल्प वाह, लेकिन आ जाता है. संकल्प मेजॉरिटी अर्थात 90%
कई बच्चों के बहुत अच्छे अच्छे होते। बाप दादा समझते हैं आज इस बच्चे का संकल्प बहुत अच्छा है, प्रोग्रेस हो जाएगी, लेकिन बोल में थोड़ा आधा कम हो जाता, कर्म में फिर पौना कम हो जाता, मिक्स हो जाता। कारण क्या है? संकल्प में ಏಕಾಗ್ರತಾ ಯಾ ದೃಢತಾ ನಹಿ. ಆ ಎರಡು ಶಬ್ದಗಳನ್ನು ಬಾಬಾ ಹೇಳ್ತಾ ಇದ್ದಾರೆ. ಒಂದು ಏಕತೆ, ಎರಡನೇದು ಏಕಾಗ್ರತೆ ಅಥವಾ ದೃಢತೆ. ಆ ದೃಢತೆ ಇಲ್ಲದಿರುವ ಕಾರಣ ನಿಮ್ಮ ಸಂಕಲ್ಪಗಳು ನಿಧಾನಕ್ಕೆ ಲೂಸ್ ಆಗ್ತವೆ. अगर संकल्प में एकाग्रता होती है तो एकाग्रता सफलता का साधन है. ಸಂಕಲ್ಪದಲ್ಲಿ ಏಕಾಗ್ರತೆ ಇತ್ತು ಅಂದರೆ ಆ ಏಕಾಗ್ರತೆ ಸಫಲತೆಗೆ ಸಾಧನ ಆಗಿದೆ, ಆಧಾರ ಆಗಿದೆ. ದೃಢತಾ ಸಫಲತಾ ಕಾ ಸಾಧನೆ. ದೃಢತೆಯೂ ಕೂಡ ಸಫಲತೆಗೆ ಸಾಧನ ಆಗಿದೆ, ಏಕಾಗ್ರತೆಯು सफलतेगे साधन आಗಿದೆ. उसमें फ़र्क पड़ जाता. कारण क्या है? बाप दादा देखते हैं रिजल्ट में दूसरे के तरफ ज़्यादा देखते. आप लोग बताते हो ना, एक उंगली आगे करके दिखाई, ऐसे करते हैं तो एक अंगुली दूसरे तरफ, 4 अंगुलियाँ अपने तरफ है, तो 4 को नहीं देखते, ಏಕ ಕೋ ಬಹುತ್ ದೇಖ್ತೆ. ಆದರೆ ಈ ಏಕಾಗ್ರತೆ ಮತ್ತು ಏಕತೆಯಲ್ಲಿ ಕೊರತೆ ಯಾಕೆ ಕಾಣಿಸ್ತಿದೆ ಎಂದರೆ ಮಕ್ಕಳು ಅನ್ಯರನ್ನು ಜಾಸ್ತಿ ನೋಡ್ತಾರೆ, ತಮ್ಮನ್ನು ತಾವು ನೋಡ್ಕೊಳ್ಳೋದಿಲ್ಲ. ಇನ್ನೊಬ್ಬರ ಕಡೆಗೆ ಬೆರಳು ತೋರಿಸುವಾಗ ಒಂದು ಬೆರಳು ಅವರ ಕಡೆಗೆ ಇದ್ದರೆ 4 ಬೆರಳುಗಳು ನಮ್ಮ ಕಡೆಗೆ ಇರ್ತವೆ. ನಮ್ಮನ್ನು ನಾವು ಮೊದಲು ನೋಡ್ಕೋಬೇಕು ಅಂತ ಬಾಬಾ ಹೇಳ್ತಿದ್ದಾರೆ. ಯಹ ಕರೆ ತೋ ಮೈ ಕರು ನಹಿ, ಇಸ್ಮೇ ಓಟೆ ಸೋ ಅರ್ಜುನ್ ಬನ್ ಜಾओ, ಉಸ್ಮೇ ದೂಜಾ ನಂಬರ್ ಬನ್ ಜಾತೆ. ಬಾಬಾ ಏನು ಹೇಳಿದಾರಲ್ಲ, ನಾನು ಮಾಡ್ತೀನಿ ಅಂತ, ಆ ವಿಷಯದಲ್ಲಿ ನಾನು ಮಾಡಬೇಕು ಎಂಬ ದೃಢ ಸಂಕಲ್ಪ ಮಾಡಿ ಅರ್ಜುನ ಆಗ್ರಿ. 2ನೇ ಸ್ಥಾನಕ್ಕೆ ಹೋಗಬೇಡಿ. ಅವ್ರು ಮಾಡಿದರೆ ಮಾಡ್ತೀನಿ, ಇವ್ರು ಮಾಡಿದರೆ ಮಾಡ್ತೀನಿ ಅಂತ ಹೇಳಬೇಡಿ. ನಹಿ ತೋ ಸ್ಲೋಗನ್ ಅಪ್ನಾ ಬದಲಿ ಕರು. ನಮ್ಮ ಮಹಾವಾಕ್ಯ ಏನಾಗಿದೆ? ಓಟೇಸೋ ಅರ್ಜುನ್. ಯಾರು ಮೊದಲು ಮಾಡ್ತಾರೋ ಅವರೇ ಅರ್ಜುನ ಅಂತ ನಮ್ಮ ವಾಕ್ಯ ಇದೆ. ಆ ಥರ ನೀವು ಪುರುಷಾರ್ಥ ಮಾಡಬೇಕು. ಇಲ್ದಿದ್ರೆ ಆ ವಾಕ್ಯವನ್ನೇ ಬದಲಾಯಿಸಿರಿ ಅಂತ ಹೇಳ್ತಾರೆ ಬಾ. स्वपरिवर्तन से विश्व परिवर्तन के बजाय करो विश्व परिवर्तन से स्वपरिवर्तन. ನೀವೇನು ಹೇಳ್ತಾ ಇದ್ರಿ ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆ ಅಂಥೇಳಿ, ಅದನ್ನು ಚೇಂಜ್ ಮಾಡಿಕೊಳ್ಳ್ರಿ. ವಿಶ್ವ ಪರಿವರ್ತನೆಯಿಂದ ಸ್ವಪರಿವರ್ತನೆ ಅಂತ ಮಾಡಿಕೊಳ್ಳ್ರಿ. ದೂಜೆ ಪರಿವರ್ತನ್ ಸೇ ಸ್ವಪರಿವರ್ತನೆ. ಅನ್ಯರ ಪರಿವರ್ತನೆಯಿಂದ ನನ್ನ ಪರಿವರ್ತನೆ ಅಂತ ಮಾಡಿಕೊಳ್ಳ್ರಿ. बदली करे, ಈ ಥರ ಬದಲಾಯಿಸಬೇಕಾ? तो फिर बाप दादा भी एक शर्त डालता है, 6 मास में रिजल्ट देखेंगे फिर आएंगे, नहीं तो नहीं आएंगे. जब बाप दादा ने हाजी किया तो बच्चों को भी हाजी करना चाहिए. ಹಾಗಾದರೆ ನೀವು ಸ್ವಪರಿವರ್ತನೆಯಿಂದ ಸರ್ವರ ಪರಿವರ್ತನೆ ಮಾಡಬೇಕು. ಆ ಥರ ಮಾಡ್ತೀರಿ ಅಂದರೆ 6 ತಿಂಗಳ ನಂತರ ನಾನು ಮತ್ತೆ ಬರ್ತೀನಿ, ಮಾಡಲಿಲ್ಲ ಅಂದರೆ ನಾನು ಬರೋದಿಲ್ಲ ಅಂತ ಹೇಳ್ತಾರೆ ಬಾಪ್. बाप दादा कहता है स्वपरिवर्तन के लिए इस हद के मैंपन से मरना पड़ेगा. मैंपन से मरना, शरीर से मरना नहीं. ಈ ಒಂದು ಪರಿವರ್ತನೆ, ಸ್ವಪರಿವರ್ತನೆ ನಿಮ್ಮಲ್ಲಿ ಬರಬೇಕಾದ್ರೆ ಹದ್ದಿನ ನಾನು ನನ್ನದು ಅಂತ ಏನಿದೆ ಅದರಿಂದ ನೀವು ಸಾಯಬೇಕಾಗ್ತದೆ. ದೇಹದಿಂದ ಸಾಯೋದಲ್ಲ, ಮನಸ್ಸಿನಿಂದ ಸಾಯುವುದು. ಮೈ ಪನ್ಸೆ ಮರಣ,
ನಾನು ನನ್ನತನದಿಂದ ಸಾಯುವುದು. ಮೈ ಮರ್ನಾ ಭೀ ಪಡೆ तो यह मृत्यु बहुत मीठा मृत्यु है. यह मरना नहीं है, 21 जन्म राज्य भाग्य में जीना है. ಕೆಲವೊಮ್ಮೆ ನೀವು ಮಕ್ಕಳು ಹೇಳ್ತೀರಿ ನಾನೇ ಸಾಯ್ಬೇಕೇನು. ಬಾಬಾ ಹೇಳ್ತಾರೆ ಸಾಯಬೇಕು. ಈ ಸಾವಿನಲ್ಲಿ 21 ಜನ್ಮದ ರಾಜ್ಯ ಭಾಗ್ಯ ಅಡಗಿದೆ. ಇಲ್ಲಿ ಸಾಯುವುದು ಅಂದರೆ 21 ಜನ್ಮಕ್ಕಾಗಿ ರಾಜ್ಯ अधिकारी आगोदागी. तो मंजूर है. डबल फॉरेनर्स टीचर्स मंजूर है, हिम्मत रखते हैं, यह विशेषता है. और भारतवासी ट्रिपल हिम्मत वाले, वह डबल तो वह ट्रिपल. ವಿದೇಶದ ಮಕ್ಕಳಲ್ಲಿ ಡಬಲ್ ಧೈರ್ಯ ಅಥವಾ ಸಾಹಸ ಇದ್ದರೆ ಭಾರತವಾಸಿ ಮಕ್ಕಳಲ್ಲಿ ತ್ರಿಬಲ್ ಧೈರ್ಯ ಮತ್ತು ಸಾಹಸ ಇದೆ. तो बाप दादा यही देखना चाहते हैं कि बाप दादा की श्रेष्ठ आशाओं का दीपक हर बच्चे के अंदर जगा हुआ देखना चाहते. ಈ ವರ್ಷ ಬಾಬವರು ತಮ್ಮ ಆಶಯ ದೀಪವನ್ನು ಮಕ್ಕಳ ಹೃದಯದಲ್ಲಿ ಬೆಳಗುವುದನ್ನು ನೋಡಲಿಕ್ಕೆ ಇಷ್ಟಪಡ್ತಾರೆ. इस बारी यह दिवाली मनाओ, चाहे 6 मास के मनाओ. जब बाप दादा दीपावली का समारोह देखेंगे फिर अपना प्रोग्राम देंगे. ಈ 6 ತಿಂಗಳಲ್ಲಿ ಇಂತಹ ಒಂದು ದೀಪಾವಳಿಯನ್ನು ಮಾಡಿ ತೋರಿಸ್ರಿ. ಆಗ ನಾನು ಮುಂದಿನ ದೀಪಾವಳಿಯಲ್ಲಿ ಮಿಲನ ಮಾಡೋದಕ್ಕೆ ಬರ್ತೀನಿ ಅಥವಾ ಮಿಲನದ ಪ್ರೋಗ್ರಾಮ್ ಕೊಡ್ತೀನಿ. करना तो है ही, आप नहीं करेंगे तो और पीछे वाले करेंगे क्या. माला तो आपकी है. 16,108 में तो आप पुराने ही आने हैं, नए तो पीछे पीछे आएंगे. हाँ, कोई कोई लास्ट सो फास्ट आएंगे, लेकिन थोड़े बाकी तो आप ही है. ಬಾಬಾ ಹೇಳ್ತಾರೆ ತಾವೇ 16,108 ಮಾಲೆಯಲ್ಲಿ ಬರೋರಾಗಿದ್ದೀರಿ. ಯಾಕೆ ಅಂದರೆ ತಾವೆಲ್ಲ ಹಳೆ ಮಕ್ಕಳಿದ್ದೀರಿ. ಹೊಸ ಮಕ್ಕಳು ಕೊನೆಗೆ ಬಂದರು ಮುಂದೆ ಹೋಗ್ತಾರೆ ಅಂತ ಏನು ಗಾಯನ ಇದೆ ಅದು ಕೆಲವರ ಬಗ್ಗೆ ಮಾತ್ರ. ಬಾಕಿ 16,108 ಮಾಲೆಯಲ್ಲಿ ಬರೋರು ಯಾರು ಅಂದರೆ ತಾವೆಲ್ಲ ಹಳೆ ಮಕ್ಕಳು ಅಂತ ಬಾಬಾ ಹೇಳ್ತಿದ್ದಾರೆ. आप ही हर कल्प बने हो, आप ही बनने हैं. चाहे कहाँ भी बैठे हैं, विदेश में बैठे हैं, देश में बैठे हैं, लेकिन जो आप पक्के निश्चय बुद्धि बहुत काल के हैं वही अधिकारी है. ಬಾಬಾ ಹೇಳ್ತಾರೆ ತಾವೆಲ್ಲ ಹಳೆ ಮಕ್ಕಳು, ನಿಶ್ಚಯ ಬುದ್ಧಿ ಮಕ್ಕಳು, ಬಹಳ ಕಾಲದಿಂದ ಪುರುಷಾರ್ಥ ಮಾಡುವಂಥ ಮಕ್ಕಳೇ ತಂದೆಯ ಜೊತೆಗೆ ಹೋಗೋರಾಗ್ತಾರೆ, ತಂದೆಯ ಆಶೆಗಳನ್ನು ಪೂರ್ಣ ಮಾಡೋರಾಗ್ತಾರೆ. बाप तो उनको साथ ले जाएगा, छोड़ के जाएगा नहीं. इसलिए पक्का निश्चय करो, हम ही थे, हम ही है, हम ही साथ रहेंगे. ಬಾಬಾ ಹೇಳ್ತಾರೆ ಅಂತಹ ನಿಶ್ಚಯ ಬುದ್ಧಿ ಹಳೆ ಮಕ್ಕಳನ್ನು ನಾನು ನನ್ನ ಜೊತೆಗೆ ಕರ್ಕೊಂಡು ಹೋಗ್ತೀನಿ. ಆದ್ದರಿಂದ ನೀವು ಈಗ ಪಕ್ಕಾ ಮಾಡ್ಕೊಳ್ಳಿ, ನಿಶ್ಚಯ ಮಾಡ್ಕೊಳ್ಳಿ, ನಾವೇ ತಂದೆಯ ಜೊತೆಗೆ ಹೋಗುವಂಥವರು ನಾವೇ ಆಗಿದ್ದೀವಿ ಅಂತ. ಪಕ್ಕಾ ಹೇನಾ. सिर्फ शुभ चिंतक, शुभ चिंतन, शुभ भावना, परिवर्तन की भावना, सहयोग देने की भावना, रहम दिल की भावना ಇಮರ್ಜ್ ಕರೋ. ನೀವು ಮಾಡ್ತಿರೋದು ಎಲ್ಲವೂ ಸರಿಯೇ, ಆದರೆ ಈಗ ಇನ್ಮುಂದೆ ಶುಭ ಚಿಂತಕ ಆಗ್ರಿ, ಶುಭ ಚಿಂತನೆ ಮಾಡಿರಿ, ಎಲ್ಲರ ಬಗ್ಗೆ ಶುಭ ಭಾವನೆಯನ್ನು ಇಟ್ಕೊಳ್ಳಿ, ಪರಿವರ್ತನೆಯ ಭಾವನೆಯನ್ನು ಇಟ್ಕೊಳ್ಳಿ, ಸಹಯೋಗ ಕೊಡುವ ಭಾವನೆ ನಿಮ್ಮಲ್ಲಿ ಇರಲಿ, ದಯಾ ಭಾವನೆಯೂ ಇರಲಿ. ಅಭಿ ಮರ್ಜ್ ಕರ್ಕೆ ದಿಖಾವ್. ಈ ಭಾವನೆಗಳು ಈಗ ನಿಮ್ಮಲ್ಲಿ ಪ್ರತ್ಯಕ್ಷ ಆಗಲಿ.
ಶಿಕ್ಷಾ ಬಹುತ್ ನಹಿ ದೋ, ಕ್ಷಮಾ ಕರೋ. ಬಹಳ ಶಿಕ್ಷಣ ಕೊಡ್ಲಿಕ್ಕೆ ಹೋಗಬೇಡಿ, ಕ್ಷಮೆ ಮಾಡ್ರಿ ಅಂತ ಹೇಳ್ತಾರೆ ಬಾ. ಏಕ್ ದೋ ಕೋ ಶಿಕ್ಷಾ ದೇನೆ ಮೇ ಸಬ್ ಹೋಶಿಯಾರ್ ಹೈ, ಲೇಕಿನ್ ಕ್ಷಮಾ ಕೆ ಸಾಥ್ ಶಿಕ್ಷಾ. ಪರಸ್ಪರರಿಗೆ ಪಾಠ ಹೇಳಲಿಕ್ಕೆ, ಶಿಕ್ಷಣ ಕೊಡಲಿಕ್ಕೆ ಎಲ್ಲರೂ ಚತುರ ಆಗಿದ್ದೀರಿ, ಆದರೆ ಕ್ಷಮೆಯ ಜೊತೆಗೆ ಶಿಕ್ಷಣ ಕೊಡಿ. मुरली सुनाने, कोर्स कराने या जो भी आप प्रोग्राम्स चलाते हो उसमें भले शिक्षा दो, लेकिन आपस में कारोबार में क्षमा के साथ शिक्षा दो. ಹೊಸಬರಿಗೆ ಶಿಕ್ಷಣ ಕೊಡ್ರಿ, ಪರಿವಾರದ ಆತ್ಮರಿಗೆ ಶಿಕ್ಷಣದ ಜೊತೆಗೆ ಕ್ಷಮೆ ಮಾಡ್ರಿ, ಕ್ಷಮೆಯ ಜೊತೆಗೆ ಶಿಕ್ಷಣ ಕೊಡಿ. ಸಿರ್ಫ ಶಿಕ್ಷಾ ನಹಿ, रहम दिल बनकर शिक्षा दो, तो आपका रहम ऐसा काम करेगा जो दूसरे की कमजोरी की क्षमा हो जाए. ಬರೇ ಶಿಕ್ಷಣ ಕೊಡಬೇಡಿ, ದಯಾ ಹೃದಯಿಯಾಗಿ ಶಿಕ್ಷಣ ಕೊಡಿ. ಆಗ ನಿಮ್ಮ ಶಿಕ್ಷಣ ಮತ್ತು ಕ್ಷಮೆ ಅನ್ಯರಲ್ಲಿ ಇರುವ ಕೊರತೆಗಳನ್ನು, ದುರ್ಬಲತೆಗಳನ್ನು ದೂರ ಮಾಡುವುದು. अच्छा, अभी 1 सेकंड में मन के मालिक बन, मन को जितना समय चाहे उतना समय एकाग्र करो. यह रूहानी ಎಕ್ಸರ್ಸೈಸ್ ಕರೋ. ಈಗ 1 ಸೆಕೆಂಡಲ್ಲಿ ಮನಸ್ಸಿಗೆ ಮಾಲೀಕ ಆಗಿ ಯಾವ ಸ್ಥಾನದಲ್ಲಿ, ಎಷ್ಟು ಸಮಯ, ಯಾವ ಸ್ಥಿತಿಯಲ್ಲಿ ಇರಬೇಕು ಅಂತ ಬಯಸ್ತೀರಿ, ಆ ಸ್ಥಿತಿಯಲ್ಲಿ ಏಕಾಗ್ರತೆಯಿಂದ ಸೆಟ್ ಆಗ್ರಿ. ಈ ಒಂದು ಆತ್ಮಿಕ ವ್ಯಾಯಾಮ ಮಾಡಿರಿ. ಬಿಲ್ಕುಲ್ ಮನ್ ಕಿ ಏಕಾಗ್ರತಾ ಹೋ, ಸಂಕಲ್ಪ ಮೇ ಭಿ ಹಲ್ಚಲ್ ನಹಿ ಅಚಲ್. ಮನಸ್ಸಿನಲ್ಲಿ ಸಂಪೂರ್ಣ ಏಕಾಗ್ರತೆ ಇರಲಿ, ಸಂಕಲ್ಪದಲ್ಲಿಯೂ ಕೂಡ ಹಲ್ಚಲ್ ಇರಬಾರದು, ಅಚಲ ಸ್ಥಿತಿ ಇರಬೇಕು. अच्छा, चारों ओर के अविनाशी अखंड खजानों के मालिक, सदा संगम युगी श्रेष्ठ बंधन मुक्त, जीवन मुक्त स्थिति पर स्थित रहने वाले, सदा बाप दादा की आशाओं को संपन्न करने वाले, एकता और एकाग्रता के शक्ति संपन्न मास्टर सर्वशक्तिवान आत्माओं को बाप दादा का याद प्यार और ನಮಸ್ತೆ. 4 ಕಡೆಯ ಅವಿನಾಶಿ ಅಖಂಡ ಖಜಾನೆಗಳಿಗೆ ಮಾಲೀಕ ಆಗಿರುವಂತಹ, ಸಂಗಮ ಯುಗದ ಶ್ರೇಷ್ಠ ಬಂಧನ ಮುಕ್ತ, ಜೀವನ್ ಮುಕ್ತ ಸ್ಥಿತಿಯಲ್ಲಿ ಇರುವಂತಹ, ಸದಾ ಬಾಪ್ ದಾದಾರವರ ಆಶೆಗಳನ್ನು ಸಂಪನ್ನ ಮಾಡುವಂತಹ, ಸದಾ ಏಕತೆ ಮತ್ತು ಏಕಾಗ್ರತೆಯ ಶಕ್ತಿಯಿಂದ ಸಂಪನ್ನ ಆಗಿ ಮಾಸ್ಟರ್ ಸರ್ವಶಕ್ತಿವಾನ್ ಆಗಿರುವಂತಹ ಮಕ್ಕಳಿಗೆ ಬಾಪ್ ದಾದಾರವರ ನೆನಪು, ಪ್ರೀತಿ ಮತ್ತು ನಮಸ್ತೆ. चारों ओर दूर बैठने वाले बच्चों को जिन्होंने याद प्यार भेजी है, पत्र भेजे हैं, उनको भी बहुत बहुत दिल के प्यार सहित याद प्यार दे रहे. साथ साथ बहुत बच्चों ने मधुबन की रिफ्रेशमेंट के पत्र बहुत अच्छे अच्छे भेजे. उन बच्चों को भी विशेष याद प्यार और ನಮಸ್ತೆ. ದೂರದಲ್ಲಿ ಕುಳಿತು ಯಾರೆಲ್ಲರೂ ಬಾಬವ್ರನ್ನ ನೆನಪು ಮಾಡ್ತಾ ಇದ್ದಾರೆ, ಯಾದ್ ಪ್ಯಾರ್ ತಿಳಿಸಿದ್ದಾರೆ, ಪತ್ರ ಬರೆದಿದ್ದಾರೆ ಮತ್ತು ತಮ್ಮ ಮಧುಬನದ ಅನುಭವದ ಪತ್ರಗಳನ್ನು ಬರೆದಿದ್ದಾರೆ, ಅವರೆಲ್ಲರಿಗೂ ವಿಶೇಷವಾದ ನೆನಪು, ಪ್ರೀತಿ ಮತ್ತು ನಮಸ್ತೆ. वरदान. बीती को चिंतन में न लाकर फुल स्टॉप लगाने वाले ತೀವ್ರ ಪುರುಷಾರ್ಥಿ ಭವ. ಹಿಂದೆ ನಡೆದಿದ್ದರ ಬಗ್ಗೆ ಚಿಂತನೆ ಮಾಡದೆ ಪೂರ್ಣ ವಿರಾಮ ಹಾಕುವಂತಹ ತೀವ್ರ ಪುರುಷಾರ್ಥಿ ಆಗಿರಿ. ಅಭಿ ತಕ್ ಜೋ ಹುವಾ ಉಸೆ ಫುಲ್ ಸ್ಟಾಪ್ ಲಗಾವೋ. बीती को चिंतन में न लाना यही तीव्र पुरुषार्थ है.
ಇಲ್ಲಿಯವರೆಗೆ ಏನು ಆಗಿ ಹೋಗಿದೆ, ನಡೆದು ಹೋಗಿದೆ, ಅದಕ್ಕೆ ಪೂರ್ಣ ವಿರಾಮ ಹಾಕಿರಿ. ಯದಿ ಕೋಯಿ बीती को चिंतन करता है तो समय शक्ति संकल्प सब ವೇಸ್ಟ್ हो जाता है. ಕಳೆದು ಹೋದಂತಹ ಮಾತಿನ ಬಗ್ಗೆ ಚಿಂತನೆ ಮಾಡ್ತಾ ಹೋದರೆ ಸಮಯ, ಶಕ್ತಿ, ಸಂಕಲ್ಪ ಎಲ್ಲವೂ ಕೂಡ ವ್ಯರ್ಥವಾಗ್ತದೆ. अभी वेस्ट करने का समय नहीं है क्योंकि संगम युग की 2 घड़ी अर्थात 2 सेकंड भी वेस्ट किया तो अनेक वर्ष वेस्ट कर दिए. इसलिए समय के महत्व को जान ಭೀತಿ ಕೋ ಫುಲ್ ಸ್ಟಾಪ್ ಲಗಾವೋ. ಈಗ ವೇಸ್ಟ್ ಮಾಡುವಂಥ ಸಮಯ ಇಲ್ಲ. ಸಂಗಮ ಯುಗದ 2 ಸೆಕೆಂಡ್ ಅಂದರೆ ಭವಿಷ್ಯದ ಅನೇಕ ವರ್ಷಗಳಿಗೆ ಸಮಾನ. ಸಂಗಮದ 2 ಸೆಕೆಂಡ್ ವ್ಯರ್ಥ ಮಾಡ್ತೀವಿ ಅಂದರೆ ಭವಿಷ್ಯದ ಅನೇಕ ವರ್ಷಗಳ ಪ್ರಾಪ್ತಿಯನ್ನು ಕಳ್ಕೊಳ್ತೇವೆ. ಆದ್ದರಿಂದ ಸಮಯದ ಮಹತ್ವವನ್ನು ಅರಿತು ಏನು ನಡೆದು ಹೋಗಿರ್ತದೆ, ಆಗಿ ಹೋಗಿರ್ತದೆ, ಅದಕ್ಕೆ ಫುಲ್ ಸ್ಟಾಪ್ ಹಾಕಿರಿ. ಫುಲ್ ಸ್ಟಾಪ್ ಲಗಾನ ಅರ್ಥಾತ್ ಸರ್ವ ಖಜಾನೋಂ ಸೆ ಫುಲ್ ಬನ್ನ. ಪೂರ್ಣ ವಿರಾಮ ಇಡುವುದು ಅಂದರೆ ಸರ್ವ ಖಜಾನೆಗಳಿಂದ ಸಂಪನ್ನ ಆಗುವುದು. ಯಾರು ಸರ್ವ ಖಜಾನೆಗಳಿಂದ ಸಂಪನ್ನ ಆಗಿರ್ತಾರೆ ಅವರು ಮಾತ್ರ ಕ್ಷಣದಲ್ಲಿ ಪೂರ್ಣ ವಿರಾಮ ಹಾಕ್ತಾರೆ, ಫುಲ್ ಸ್ಟಾಪ್ ಇಡ್ತಾರೆ. ಸ್ಲೋಗನ್. ಜಬ್ ಹರ್ ಸಂಕಲ್ಪ ಶ್ರೇಷ್ಠ ಹೋಗಾ ತಬ್ ಸ್ವಯಂ ಕಾ ಔರ್ ವಿಶ್ವ ಕಾ ಕಲ್ಯಾಣ ಹೋಗ. ಯಾವಾಗ ಪ್ರತಿಯೊಂದು ಸಂಕಲ್ಪ ಶ್ರೇಷ್ಠ ಆಗಿರ್ತದೆ ಆಗ ಮಾತ್ರ ಸ್ವಯಂನ ಮತ್ತು ವಿಶ್ವದ ಕಲ್ಯಾಣ ಆಗ್ತದೆ. ಅವ್ಯಕ್ತ ಸೂಚನೆ. ಸತ್ಯತಾ और ಸಭ್ಯತಾ ರೂಪಿ ಕಲ್ಚರ್ ಕೋ ಅಪನಾओ. ಸತ್ಯತೆ ಮತ್ತು ಸಭ್ಯತೆಯ ಸಂಸ್ಕೃತಿಯನ್ನು ಅಳವಡಿಸಿಕೊಳ್ಳಿರಿ. ಜ್ಞಾನ ಕಿ ಕೋಯಿ ಭಿ ಬಾತ್ ಅಥಾರಿಟಿ ಕೆ ಸಾಥ್ ಸತ್ಯತಾ और ಸಭ್ಯತಾ ಸೆ ಬೋಲೋ, ಸಂಕೋಚ ಸೆ ನಹಿ. ಜ್ಞಾನದ ಯಾವುದೇ ವಿಷಯ ಆಗಲಿ ಅಧಿಕಾರದಿಂದ, ಸತ್ಯತೆಯಿಂದ, ಸಭ್ಯತೆಯಿಂದ ತಿಳಿಸಿರಿ. ಸಂಕೋಚದಿಂದ ಹೇಳಬೇಡಿ, ಸಂಕೋಚ ಪಡಬೇಡಿ. प्रत्यक्षता करने के लिए पहले स्वयं को प्रत्यक्ष करो, ನಿರ್ಭಯ ಬನು. ತಂದೆಯ ಪ್ರತ್ಯಕ್ಷತೆ ಮಾಡುವ ಮೊದಲು ನಿಮ್ಮನ್ನು ನೀವು ಪ್ರತ್ಯಕ್ಷ ಮಾಡಿಕೊಳ್ಳಿರಿ, ಅಂದರೆ ನಿರ್ಭಯ ಆಗಿರಿ. ಭಾಷಣ में शब्द कम हो लेकिन ऐसे शक्तिशाली हो जिसमें बाप का परिचय और स्नेह समाया हुआ. ನೀವು ಭಾಷಣ ಮಾಡುವಾಗ ಶಬ್ದಗಳು ಕಡಿಮೆ ಇರಲಿ, ಆದರೆ ಆಡುವಂಥ ಶಬ್ದಗಳಲ್ಲಿ ಶಕ್ತಿ ಇರಲಿ. ಅದರ ಮೂಲಕ ತಂದೆಯ ಪರಿಚಯ ಮತ್ತು ತಂದೆಯ ಸ್ನೇಹ ಎಲ್ಲರಿಗೂ ಸಿಗಲಿ. ತಂದೆಯ ಸ್ನೇಹ ಮತ್ತು ಶಕ್ತಿ ನಿಮ್ಮ ಶಬ್ದಗಳಲ್ಲಿ ತುಂಬಿರಲಿ. ಜೋ ಸ್ನೇಹ ರೂಪಿ ಚುಂಬಕ್ ಆತ್ಮಾ ಕೋ ಪರಮಾತ್ಮ ಕಿ ತರಫ್ ಖೀಂಚೆ. ಆ ಸ್ನೇಹದ ಅಯಸ್ಕಾಂತ್ ಇತ್ತು ಅಂದರೆ ನಿಮ್ಮ ಶಬ್ದದಲ್ಲಿ ಅನೇಕ ಆತ್ಮರು ಪರಮಾತ್ಮನ ಕಡೆಗೆ ಆಕರ್ಷಣೆಯಾಗಿ ಬರ್ತಾರೆ, ಎಳ್ಕೊಂಡು ಬರ್ತಾರೆ. ಅಚ್ಚ. ಓಂ ಶಾಂತಿ. ನನ್ನ ಮನ ನಿನ್ನ ಮಿಲನಕ್ಕೆ ಹಾತೊರೆಯಲಿದೆ ಶಿವ ತಂದೆ. ನನ್ನ ಮನ ನಿನ್ನ ಮಿಲನಕ್ಕೆ ಹಾತೊರೆಯಲಿದೆ
ಶಿವ ತಂದೆ. ನಿನ್ನ ಮಡಿಲಲಿ ನಾ ಜೀವನ ಕಂಡೆ, ನಿನ್ನ ಮಡಿಲಲಿ ನಾ ಜೀವನ ಕಂಡೆ. ಆಧಾರವಾನ ಕೊನೆಗೂ ಪಡೆದೆ, ನನ್ನ ಮನ ನಿನ್ನ ಮಿಲನಕ್ಕೆ ಹಾತೊರೆಯಲಿದೆ ಶಿವ ತಂದೆ. ನಿನ್ನ ನೋಡಿ ಕಂಡೆ ನಾನು, ಒಡನೆ ತಂದೆ ರೂಪವಾ. ಎನ್ನ ಜೀವನ ಸಖನು ನೀನೆ, ಸರ್ವ ಸಂಬಂಧ ನೀನೆ. ನಿನ್ನ ಪಡೆದ ನನಗೆ ಈಗ ಕಳೆಯಿತು ಮನದ ಕತ್ತಲೆ. ನಿನ್ನ ಪಡೆದ ನನಗೆ ಈಗ ಕಳೆಯಿತು ಮನದ ಕತ್ತಲೆ. ಜ್ಞಾನೋದಯವಾಯಿತು ನನಗೆ, ನನ್ನ ಮನ ನಿನ್ನ ಮಿಲನಕ್ಕೆ ಹಾತೊರೆಯಲಿದೆ ಶಿವ ತಂದೆ. ನಿನ್ನ ನೆನಪು ಸದಾ ತುಂಬಿದೆ, ಎಲ್ಲವನ್ನೂ ನಾ ಮರೆತೆ. ನಿನ್ನ ಪಡೆದು ಎಲ್ಲ ಪಡೆದೆ, ಮತ್ತೇನನು ನಾ ಬಯಸೆ. ನಿನ್ನ ನೆನಪಿನ ಉಯ್ಯಾಲೆ ತೂಗುತ್ತಿದೆ ಮನದಂಗಳದಿ. ನಿನ್ನ ನೆನಪಿನ ಉಯ್ಯಾಲೆ ತೂಗುತ್ತಿದೆ ಮನದಂಗಳದಿ, ತೂಗುತ್ತಿದೆ ಮನದಂಗಳದಿ. ನನ್ನ ಮನ ನಿನ್ನ ಮಿಲನಕ್ಕೆ ಹಾತೊರೆಯಲಿದೆ ಶಿವ ತಂದೆ. ಬಂಧನ ಕಳೆದೆ ಮುಕ್ತಿಯ ನೀಡಿದೆ, ಹಾರುತನ ಬಳಿ ಬಂದೆ. ಪರಮಾನಂದವ ಪಡೆದಿದೆ ಮನವು, ಶಾಂತಿಯ ಗೀತೆಯು ನುಡಿಯುತ್ತಿದೆ. ಜ್ಞಾನೇಶ್ವರ ನಿನ್ನ ಮುರಳಿ ಸಾರ್ಥಕಗೊಳಿಸಿತು ಬದುಕನು. ಜ್ಞಾನೇಶ್ವರ ನಿನ್ನ ಮುರಳಿ ಸಾರ್ಥಕಗೊಳಿಸಿತು ಬದುಕನು, ಸಾರ್ಥಕಗೊಳಿಸಿತು ಬದುಕನು. ನನ್ನ ಮನ ನಿನ್ನ ಮಿಲನಕ್ಕೆ ಹಾತೊರೆಯಲಿದೆ ಶಿವ ತಂದೆ.
ನನ್ನ ಮನ ನಿನ್ನ ಮಿಲನಕ್ಕೆ ಹಾತೊರೆಯಲಿದೆ ಶಿವ ತಂದೆ.